ಹಲೋ ಗೆಳೆಯರೆ, KPC ಅಡ್ಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ವರ್ಚಸ್ವಿ. ಕ್ಲಾಸನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಇನ್ನೂ ಫಾಲೋ ಮಾಡ್ತಿಲ್ವೋ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ದಯವಿಟ್ಟು ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡಿ, ಅಲ್ಲಿ ನೀವು ಪ್ರತಿನಿತ್ಯದ ಅಪ್ಡೇಟ್ಗಳನ್ನು ಪಡೆದುಕೊಳ್ಬೋದು. ಓಕೆನಾ? 9ನೇ ತಾರೀಕಿನ ಕರೆಂಟ್ ಅಫೇರ್ಸನ್ನು ನಾವು ನೋಡೋಣ. ವೇರ್ ಇಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಲೊಕೇಟೆಡ್? ಇವತ್ತಿನ ಮೊದಲನೇ ಪ್ರಶ್ನೆ. ಈ ಪ್ರಶ್ನೆ ಯಾಕಿತ್ತು ಅಂತ ಹೇಳಿದರೆ, ಭಾರತ ಸರ್ಕಾರಕ್ಕೆ AIIB ಏನಿದೆ, ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ 500 ಮಿಲಿಯನ್ ಹಣವನ್ನು ಲೋನ್ ಆಗಿ ಅಪ್ರೂವ್ ಮಾಡಿದೆ. 500 ಮಿಲಿಯನ್ ಹಣವನ್ನು ಲೋನಾಗಿ ಅಪ್ರೂವ್ ಮಾಡಿದೆ. ಆ ಕಾರಣಕ್ಕಾಗಿ AIIB ನ್ಯೂಸಲ್ಲಿತ್ತು. ಅದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಬೀಜಿಂಗ್. ಚೈನಾದ ಬೀಜಿಂಗ್ನಲ್ಲಿ AIIBದು ಹೆಡ್ ಕ್ವಾರ್ಟರ್ಸ್ ಇದೆ. ಬೇಸಿಕಲಿ ನೀವು ಇಲ್ಲಿ ನಾನು 3 ಬ್ಯಾಂಕ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತೇನೆ. ಮೊದಲನೇದು AIIB, ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್. ಇದು ಚೈನಾ ಮುಂದಾಳತ್ವ ತಗೊಂಡು ನಡೆಸ್ತಾ ಇರುವಂಥ ಬ್ಯಾಂಕ್. ಓಕೆನಾ? AIIB. ಎರಡನೆಯದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ADB ಅಂತ ಕರೀತಾರೆ. ಇದು ಜಪಾನ್ನ ಇನಿಷಿಯೇಟಿವು. ಓಕೆನಾ? ಆ್ಯಂಡ್ ಮೂರನೇದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಬಂದು ಬ್ರಿಕ್ಸ್ ಕಂಟ್ರೀಸ್ ಏನಿದ್ದಾವೆ, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ, ಬ್ರಿಕ್ಸ್ ಕಂಟ್ರೀಸ್ ಏನಿದ್ದಾವೆ, ಇವುಗಳು ಸ್ಟಾರ್ಟ್ ಮಾಡಿರುವಂಥ ಇನಿಷಿಯೇಟಿವ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಓಕೆನಾ? ಅವುಗಳ ಹೆಡ್ ಕ್ವಾರ್ಟರ್ಸ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಚೈನಾ ಮುಂದಾಳತ್ವ ತಗೊಂಡು ನಡೆಸ್ತಾ ಇರುವಂಥ AIIB ಏನಿದೆ, ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್, ಅದರ ಹೆಡ್ ಕ್ವಾರ್ಟರ್ಸ್ ಬಂದು ಬೀಜಿಂಗ್ನಲ್ಲಿ ಇದೆ. ಬೀಜಿಂಗ್ ಚೈನಾದಲ್ಲಿರುವಂಥದ್ದು. ಎರಡನೆಯದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಇದರಲ್ಲಿ ಜಪಾನ್ ಮುಂದಾಳತ್ವ ತಗೊಂಡು ನಡೆಸ್ತಾ ಇರುವಂಥ ಬ್ಯಾಂಕ್ ಇದು. ಓಕೆನಾ? ಇದರ ಹೆಡ್ ಕ್ವಾರ್ಟರ್ಸ್ ಬಂದು ಮನಿಲಾದಲ್ಲಿದೆ. ಫಿಲಿಪೈನ್ಸ್ನಲ್ಲಿರುವಂಥ ಮನಿಲಾ ಅನ್ನೋ ಕ್ಯಾಪಿಟಲ್ ಏನಿದೆ ಫಿಲಿಪೈನ್ಸ್ದು, ಅಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಹೆಡ್ ಕ್ವಾರ್ಟರ್ಸ್ ಇದೆ. ಆ್ಯಂಡ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಬ್ರಿಕ್ಸ್ ಕಂಟ್ರೀಸ್, ಅಲ್ಲಿ 5 ಕಂಟ್ರೀಸ್ ಏನಿದ್ದಾವೆ, ಬ್ರೆಜಿಲ್ಲು, ರಷ್ಯಾ, ಇಂಡಿಯಾ, ಚೈನಾ ಮತ್ತು ಸೌತ್ ಆಫ್ರಿಕಾ, ಎಲ್ಲದಕ್ಕೂ ಈಕ್ವಲ್ ಶೇರ್ ಇದೆ, 20% ಈಚ್. 5 ಕಂಟ್ರಿಗಳದ್ದು 20% ಶೇರ್ ಹೋಲ್ಡರ್ಸ್, 5 ಕಂಟ್ರಿಗಳು ಕೂಡ. ಅದರ ಹೆಡ್ ಕ್ವಾರ್ಟರ್ಸ್ ಬಂದು ಶಾಂಘೈಲಿದೆ. ಶಾಂಘೈ ಚೈನಾದಲ್ಲಿರುವಂಥದ್ದು. ಓಕೆನಾ? ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಹೆಡ್ ಕ್ವಾರ್ಟರ್ಸ್ ಶಾಂಘೈಯಲ್ಲಿದೆ. ADBದು ಮನಿಲಾದಲ್ಲಿದೆ. ADBಯಲ್ಲಿ ಜಪಾನು, ಅಮೆರಿಕಾ ಹೈಯೆಸ್ಟ್ ಶೇರನ್ನು ಹೊಂದಿದರೆ, ಆಮೇಲೆ ಚೈನಾ ಬರುತ್ತೆ, 4ನೇದಾಗಿ ಇಂಡಿಯಾ ಬರುತ್ತೆ. ಬಟ್ AIIB ಅಲ್ಲಿ ವಿಶೇಷತೆ ಏನು ಅಂತ ಹೇಳಿದರೆ, ಚೈನಾ ಹೈಯೆಸ್ಟ್ ಪ್ರಪೋರ್ಷನ್ ಆಫ್ ಶೇರ್ ಹೊಂದಿದರೆ, 26% ಅಷ್ಟು ಶೇರ್ ಹೊಂದಿದೆ. ಅದರ ನಂತರದ ಸ್ಥಾನ ಭಾರತದ ಹತ್ರ ಇದೆ, 7.5% ಅಷ್ಟು ಶೇರ್ ಭಾರತ ಹೊಂದಿದೆ. ಓಕೆನಾ? ಫೈನ್. ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಲ್ಲಿ ಭಾರತ 2ನೇ ಅತಿ ಹೆಚ್ಚು ಶೇರನ್ನು ಹೊಂದಿದೆ. ADBಯಲ್ಲಿ 4ನೇ ಹೆಚ್ಚು ಶೇರ್ ಹೊಂದಿದೆ. ಆ್ಯಂಡ್ ಇದರಲ್ಲಿ ಬ್ರಿಕ್ಸ್ ಕಂಟ್ರೀಸ್ ಸ್ಟಾರ್ಟ್ ಮಾಡಿರುವಂಥ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕಲ್ಲಿ ಎಲ್ಲ ಕಂಟ್ರೀಸ್ಗೂ 20% ಈಕ್ವಲ್ ಶೇರ್ ಇದೆ. ಓಕೆನಾ? ಇದು ಇಷ್ಟು ಇಂಪಾರ್ಟೆಂಟ್, ಇಷ್ಟು ನೆನ್ಪಿಟ್ಕೊಳ್ಳಿ. ಓಕೆ, ಫೈನ್. ಎರಡನೇ ಪ್ರಶ್ನೆಗೆ ಹೋಗೋಣ. ಕರೇವಾ ಡೆಪಾಸಿಟ್ಸ್ ಆಫ್ ಕಾಶ್ಮೀರ್ ಇಸ್ ಫೇಮಸ್ ಫಾರ್ ಕಲ್ಟಿವೇಷನ್ ಆಫ್. ಇದು 2 ವಿಷಯದಿಂದ ನ್ಯೂಸ್ನಲ್ಲಿ ಇತ್ತು. ಬೇಸಿಕಲಿ ಕಳೆದ 1 ವಾರದಲ್ಲಿ ಕಾಶ್ಮೀರ್ನ ಸಾಫ್ರಾನ್ ಏನಿದೆ ಅದಕ್ಕೆ GI ಟ್ಯಾಗ್ ನೀಡಲಾಗಿತ್ತು. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ಇವತ್ತಿನ ನ್ಯೂಸ್ ಪೇಪರ್ನಲ್ಲಿ IMD ಬಗ್ಗೆ ಒಂದು ಆರ್ಟಿಕಲ್ ಇತ್ತು. IMD ಭಾರತದ ಅವಿಭಾಜ್ಯ ಅಂಗ ಏನಿದೆ, ಕಾಶ್ಮೀರದನ್ನು ಭಾಗ ಏನಿದೆ, ಗಿಲ್ಗಿಟ್ ಬಲ್ತಿಸ್ತಾನ್ ರೀಜನ್ ಏನಿದೆ, ನಾರ್ದರ್ನ್ ಮೋಸ್ಟ್ ರೀಜನ್ನು, ಅಲ್ಲಿಯ ಫೋರ್ಕಾಸ್ಟ್ಗಳನ್ನು ಕೂಡ ಭಾರತ ಮಾಡ್ತಿದೆ ಅನ್ನೋದು ಒಂದು ಆರ್ಟಿಕಲ್ ಇತ್ತು IMDದು. ಅದಕ್ಕೆ ಸಂಬಂಧಪಟ್ಟಂಗೆ ಕಾಶ್ಮೀರ್ನಲ್ಲಿ ನ್ಯೂಸಲ್ಲಿದ್ದಂಥದ್ದು ಸ್ಯಾಫ್ರನ್ ಅಲ್ಲಿ ಪ್ಲ್ಯಾಂಟ್ ಹೆಸರಾದರೆ, ಅಲ್ಲಿ ಬೆಳೀತಿರುವಂಥ ವೆರೈಟಿ ಹೆಸರು ಕೂಡ ಅದೇ ರೀತಿ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಜಾಫ್ರಾನ್ ಅನ್ನೋದು ವೆರೈಟಿ ಹೆಸರು. ನೀವು ಅಲ್ಲಿ ನೋಡ್ಬೋದಾದ ಜಾಫ್ರಾನ್ ವೆರೈಟಿ ಏನಿದೆ, ಅದು ಸ್ಯಾಫ್ರಾನ್ನ ಒಂದು ವೆರೈಟಿ. ಅದು ಕಾಶ್ಮೀರದ ಕರೇವಾ ಡೆಪಾಸಿಟ್ಸ್ ಎಲ್ಲಿ ಕಂಡು ಬರುತ್ತೆ ಅಲ್ಲಿ ಯಥೇಚ್ಛವಾಗಿ ಬೆಳೀತಾರೆ. ಆ್ಯಂಡ್ ಅಲ್ಲಿಯ ಲೊಕೇಶನ್ಗೆ ಅದು ಸೂಟ್ ಆಗುತ್ತೆ, ಅದಕ್ಕೆ GI ಟ್ಯಾಗನ್ನು ಕೊಟ್ಟಿದ್ದಾರೆ. ಓಕೆನಾ? ಕರೇವಾ ಡೆಪಾಸಿಟ್ಸ್ ಫಾರ್ಮೇಷನ್ ಹೇಗಾಗಿದೆ ಅಂತ ಹೇಳಿದ್ರೆ, ಮೊದಲಿಗೆ ಅಲ್ಲೊಂದು ಲೇಕ್ ಇತ್ತು, ಕೆರೆ ಇತ್ತು. ಅಲ್ಲಿ ಡೆಪಾಸಿಟ್ಸ್ಗಳು ಗ್ಲೇಷಿಯರ್ ಮೆಲ್ಟ್ ಆಗೋದ್ರಿಂದ ಬರೋ ಡೆಪಾಸಿಟ್ಸ್ ಆಗಿರ್ಬೋದು, ಅಥವಾ ನದಿಗಳು ತಂದಿರೋ ಡೆಪಾಸಿಟ್ಸ್ಗಳು ಅಲ್ಲಿ ಸೇರಿ ಮಿಲಿಯನ್ಸ್ ಆಫ್ ಇಯರ್ಸಿಂದ ಅಲ್ಲಿ ಡೆಪಾಸಿಟ್ ಆಗ್ತಿರೋವಂಥದ್ದು ಕಡೆಗೆ ಒಂದು ಲೆವೆಲ್ ಲ್ಯಾಂಡ್ ಆಗಿ ಫಾರ್ಮ್ ಆಗಿದೆ. ಆ ಡೆಪಾಸಿಟ್ಸ್ನ ಕರೇವಾ ಡೆಪಾಸಿಟ್ಸ್ ಅಂತ ಕರೀತಾರೆ. ಅದು ಸ್ಯಾಫ್ರಾನ್ ಕಲ್ಟಿವೇಷನ್ಗೆ ತುಂಬ ಫೇವರೇಬಲ್ ಆಗಿರುತ್ತೆ. ಆ್ಯಂಡ್ ಅಲ್ಲಿ ಗ್ರೋ ಮಾಡ್ತಿರೋಂಥ ವೆರೈಟಿ ಹೆಸರು ಜಾಫ್ರಾನ್. ಓಕೆನಾ? ಫೈನ್. ಮುಂದಿನ ಪ್ರಶ್ನೆಗೆ ಹೋಗೋಣ. 3ನೇ ಪ್ರಶ್ನೆ. ದ ಇಂಟ್ರೆಸ್ಟ್ ರೇಟ್ ಎಟ್ ವಿಚ್ ಬ್ಯಾಂಕ್ಸ್ ಬಾರೋ ಮನಿ ಫ್ರಮ್ RBI ವಿತ್ ಕೊಲಾಟ್ರಲ್ ಇಸ್ ಟರ್ಮ್ಡ್ ಆಸ್. ಬ್ಯಾಂಕಿಂಗ್ನಲ್ಲಿ ನೀವು ಕಳೆದ ಕೋವಿಡ್ ಸ್ಟಾರ್ಟ್ ಆದಮೇಲೆ RBI ಗವರ್ನರ್ 2-3 ಸಲ ಏನು ಪ್ರೆಸ್ ಬ್ರೀಫಿಂಗ್ ಮಾಡಿದ್ರು,
ಆರ್ ಬಿ ಐ ತೆಗೆದುಕೊಂಡಿರೋ ಕ್ರಮಗಳ ಬಗ್ಗೆ. ಅದರಲ್ಲಿ ರೆಪೋ ರೇಟನ್ನು ಕಡಿಮೆ ಮಾಡೋದ್ರ ಕುರಿತಾಗಿ ಹೇಳಿದರು. ಲೈಕ್ ಈಗ ಅರೌಂಡ್ 4.4%, 4.44 ಏನೋ ರೆಪೋ ರೇಟ್ ಇದೆ. ಸೊ ಈ ರೆಪೋ ರೇಟ್ ಏನು ಅಂತ ಹೇಳಿದರೆ ರೀಪರ್ಚೇಸ್ ಅಗ್ರಿಮೆಂಟ್ ಅಂತ ಕರಿತೀವಿ. ರೆಪೋ ಅಂದ್ರೇ ರೀಪರ್ಚೇಸ್ ಅಂತ ಹೇಳಿ. ಸೊ ಫಾರ್ ಎಕ್ಸಾಂಪಲ್, ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಬ್ಯಾಂಕ್ ಆಗಿದ್ದರೆ ಆರ್ ಬಿ ಐ ಸೆಂಟ್ರಲ್ ಬ್ಯಾಂಕ್, ಇಡೀ ಇಂಡಿಯಾಗೆ ಆರ್ ಬಿ ಐ ಸೆಂಟ್ರಲ್ ಬ್ಯಾಂಕ್. ಸೊ ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐಯಿಂದ ದುಡ್ಡು ತಗೊಳ್ತಾ ಇದೆ ಫಾರ್ ಶಾರ್ಟ್ ಟರ್ಮ್, ಒಂದು 10 days 15 daysಗೆ ದುಡ್ಡು ತಗೊಳ್ತಾ ಇದೆ ಅಂತ ಹೇಳಿದರೆ, ಆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅದರಲ್ಲಿ ಅವರು ಸ್ಟೋರ್ ಮಾಡಿರೋಂಥ ಸೆಕ್ಯೂರಿಟೀಸ್ ಏನಿದ್ದಾವೆ ಅವುಗಳನ್ನು ಅಡ ಇಟ್ಟು ದುಡ್ಡನ್ನು ತೆಗೆದುಕೊಳ್ತಾರೆ. ಏನು ಕಂಡೀಷನಲ್ಲಿ ಇಷ್ಟು ದಿನ ಆದಮೇಲೆ ಅಥವಾ 10 ದಿನ ಆದಮೇಲೆ 15 ದಿನ ಆದಮೇಲೆ ನಾವು ಅದನ್ನು ವಾಪಸ್ ತಗೊಳ್ತೀವಿ ಸೆಕ್ಯೂರಿಟೀಸ್ನ, ಆ್ಯಂಡ್ ಹಣನ ನಿಮಗೆ ವಾಪಸ್ ಕೊಡ್ತೀವಿ ಅಂತೇಳಿ. ಇದನ್ನು ರೆಪೋ ರೇಟ್ ಅಂತ ಕರೀತಾರೆ. ಇದಕ್ಕೆ ಏನು ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರಲ್ಲ ಅದನ್ನು ರೆಪೋ ರೇಟ್ ಅಂತ ಕರೀತಾರೆ. ಓಕೆನಾ? ಓಕೆ. ಸೊ ಈ ರೆಪೋ ರೇಟ್ ಏನಿದೆ ಇದು ಸಾಮಾನ್ಯ ಜನರ ಮೇಲೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಎಸ್ ಬಿ ಐ ಲೋನನ್ನು ಕೊಡುತ್ತೆ, ಜನರಿಗೆ ಲೋನನ್ನು ಕೊಡುತ್ತೆ. ಯಾವಾಗ ರೆಪೋ ರೇಟ್ ಕಮ್ಮಿ ಮಾಡುತ್ತೆ, ಸೊ ಎಸ್ ಬಿ ಐ ಬ್ಯಾಂಕಿಗೆ ಆರ್ ಬಿ ಐಗೆ ಏನು ಕಟ್ಟಬೇಕಾಗಿರುತ್ತೆ ಆ ಅಮೌಂಟು ಕಮ್ಮಿ ಆಗುತ್ತೆ. ಸೊ ಎಸ್ ಬಿ ಐ ಏನು ಮಾಡುತ್ತೆ, ಜನರಿಗೆ ಕೊಡೋ ಅಮೌಂಟನ್ನ ಇಂಟ್ರೆಸ್ಟ್ ರೇಟನ್ನು ಕೂಡ ಕಮ್ಮಿ ಮಾಡುತ್ತೆ. ಸೊ ಸಿಮಿಲರ್ಲಿ ಯಾವಾಗ ರೆಪೋ ರೇಟ್ ಜಾಸ್ತಿ ಮಾಡ್ತಾರೆ, ರೆಪೋ ರೇಟ್ ಜಾಸ್ತಿ ಆದ ಸಂದರ್ಭದಲ್ಲಿ ಎಸ್ ಬಿ ಐ ಏನಿದೆ ಅದು ಆರ್ ಬಿ ಐಗೆ ಇಂಟ್ರೆಸ್ಟ್ ರೇಟಾಗಿ ಹೆಚ್ಚು ಹಣನ ಕೊಡಬೇಕಾಗುತ್ತೆ. ಸೊ ಎಸ್ ಬಿ ಐ ಹತ್ರ ಜನರಿಗೆ ಕೊಡಲಿಕ್ಕೆ ಹಣ ಕಮ್ಮಿ ಆಗುತ್ತೆ. ಅವಾಗ ಎಸ್ ಬಿ ಐ ಏನು ಮಾಡುತ್ತೆ, ಜನರಿಗೆ ಇಂಟ್ರೆಸ್ಟ್ ರೇಟನ್ನು ಜಾಸ್ತಿ ಮಾಡಿ ಕೊಡುತ್ತೆ. ಸೊ ದಿಸ್ ಇಸ್ ಬೇಸಿಕಲಿ ರೆಪೋ ರೇಟ್ ಅನ್ನೋದು ಹೇಗೆ ಜನರ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಅದನ್ನು ಕಮ್ಮಿ ಮಾಡೋಕ್ಕೆ ಯಾಕೆ ಈಗ ಸರ್ಕಾರ ಕ್ರಮ ತೆಗೆದುಕೊಂಡಿದೆ ಅಂದರೆ, ಸೊ ಬ್ಯಾಂಕ್ಗಳು ಯಥೇಚ್ಛವಾಗಿ ಜನರಿಗೆ ಲೋನ್ಗಳನ್ನ ಕೊಡಲಿ ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ ಅನ್ನೋ ಒಂದು ಕಾರಣಕ್ಕಾಗಿ ರೆಪೋ ರೇಟ್ನ ಕಮ್ಮಿ ಮಾಡಲಾಗಿದೆ. ಫೈನ್. ಸೊ ಸೆಕೆಂಡ್ಲಿ ರಿವರ್ಸ್ ರೆಪೋ ರೇಟ್ ಬಗ್ಗೆ ಮಾತಾಡೋಣ. ರಿವರ್ಸ್ ರೆಪೋ ರೇಟ್ ಬಂದು ಈಗ ನಾನು ಏನು ರೆಪೋ ರೇಟ್ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಅದರ ಉಲ್ಟಾ. ಓಕೆನಾ? ಸೊ ಒಂದು ವೇಳೆ ಆರ್ ಬಿ ಐ ಬ್ಯಾಂಕ್ಸಿಂದ ಹಣವನ್ನು ತೆಗೆದುಕೊಂಡ್ರೆ ಅದಕ್ಕೆ ಏನು ಇಂಟ್ರೆಸ್ಟ್ ರೇಟನ್ನು ಆರ್ ಬಿ ಐ ಬ್ಯಾಂಕ್ಗಳಿಗೆ ಕೊಡುತ್ತೆ ಅದನ್ನು ರಿವರ್ಸ್ ರೆಪೋ ರೇಟ್ ಅಂತ ಕರೀತಾರೆ. ಫೈನ್. ಆರ್ ಬಿ ಐ ಬ್ಯಾಂಕ್ಗಳಿಂದ ಹಣ ತಗೊಂಡಾಗ ಏನು ಇಂಟ್ರೆಸ್ಟ್ ರೇಟನ್ನು ಬ್ಯಾಂಕಿಗೆ ಪೇ ಮಾಡುತ್ತೆ ಅದನ್ನ ರಿವರ್ಸ್ ರೆಪೋ ರೇಟ್ ಅಂತ ಕರೀತಾರೆ. ಬ್ಯಾಂಕ್ಗಳು ಆರ್ ಬಿ ಐಯಿಂದ ಹಣ ತೆಗೆದುಕೊಂಡಾಗ ಅದಕ್ಕೆ ಒಂದು ಇಂಟ್ರೆಸ್ಟ್ ರೇಟನ್ನು ಕಟ್ಟಬೇಕಾಗುತ್ತೆ ಬ್ಯಾಂಕ್ಗಳು ಆರ್ ಬಿ ಐಗೆ, ಅದನ್ನು ರೆಪೋ ರೇಟ್ ಅಂತ ಕರೀತಾರೆ. ಓಕೆನಾ? ಸೊ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ವಿಷಯಕ್ಕೆ ಬರೋಣ. ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಇದನ್ನು ಮತ್ತೆ ಕೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ. ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಬಗ್ಗೆ ಮಾತಾಡಿಬಿಟ್ಟು ಮುಂದೆ ಹೋಗೋಣ. ಆ್ಯಂಡ್ ಎಕನಾಮಿಕ್ಸ್ ಕೆಲವೊಂದು ಕ್ಲಾಸಸನ್ನು ನಾನು ಮುಂದೆ ಮಾಡ್ತೇನೆ. ಸೊ ಈ ಬೇಸಿಕ್ಸ್ ನೀವು ತಿಳ್ಕೊಬೋದು, ಸಿಂಪಲ್ ಆಗಿದ್ದಾವೆ ಈ ಕಾನ್ಸೆಪ್ಟ್ಸು. ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಬಂದುಬಿಟ್ಟು ಬ್ಯಾಂಕ್ಗಳು ಇಷ್ಟು ಅಮೌಂಟನ್ನು ಆರ್ ಬಿ ಐ ಹತ್ರ ಇಡಬೇಕು ಅಂತ ಹೇಳ್ತಾರೆ, ಅದನ್ನು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ. ಇಷ್ಟು ಅಮೌಂಟ್ ಆಫ್ ಕ್ಯಾಶನ್ನು ಬ್ಯಾಂಕ್ಗಳು ಆರ್ ಬಿ ಐ ಹತ್ರ ಇಡಬೇಕು, ಅದನ್ನು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ. ಅದ್ರ ಜೊತೆಗೆ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಬರುತ್ತೆ. ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳಿದರೆ ಬ್ಯಾಂಕ್ಗಳು ತಮ್ಮ ಬಳಿ ಅದು ಸೆಕ್ಯೂರಿಟಿಗಳಾಗಿರ್ಬೋದು, ಅಮೌಂಟಲ್ಲಾಗಿರ್ಬೋದು, ಒಂದಷ್ಟು % ಆಫ್ ಅಮೌಂಟನ್ನು ಅವ್ರ ಹತ್ರ ಕಲೆಕ್ಟ್ ಅಂದರೆ ಬ್ಯಾಂಕ್ಗಳಿಗೆ ಡೆಪಾಸಿಟ್ ಮಾಡ್ತೀವಲ್ವ ಅದನ್ನು ಅವ್ರ ಹತ್ರ ಇಟ್ಕೋಬೇಕಾಗುತ್ತೆ. ಅದನ್ನು ಉಳಿಸ್ಕೊಂಡು ಏನು ಲೆಂಡಿಂಗ್ ಆ್ಯಕ್ಟಿವಿಟಿಯನ್ನು ಬ್ಯಾಂಕ್ಗಳು ಕ್ಯಾರಿ ಔಟ್ ಮಾಡ್ಬೋದು. ಏನು ಅವ್ರ ಅಮೌಂಟ್ ಅವ್ರ ಹತ್ರ ಇಟ್ಕೊಂಡಿರ್ತಾರಲ್ಲ ಅದನ್ನು ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರಿತೀವಿ. ಆ್ಯಂಡ್ ಆರ್ ಬಿ ಐ ಹತ್ರ ಕಂಪಲ್ಸರಿ ಇಷ್ಟು ಹಣವನ್ನು ಇಡಬೇಕಾಗುತ್ತೆ ಬ್ಯಾಂಕ್ಗಳು, ಅದನ್ನು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳ್ತೀವಿ. ಅದು ಕ್ಯಾಶಲ್ಲೇ ಇರಬೇಕು ಯಾವಾಗಲೂ. ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಸೆಕ್ಯೂರಿಟೀಸಲ್ಲಾಗಿರ್ಬೋದು, ಗೌರ್ಮೆಂಟ್ ಟ್ರೆಜರಿ ಬಿಲ್ಸಲ್ಲಾಗಿರ್ಬೋದು, ಹೆಂಗೆ ಬೇಕಾದ್ರೂ ಇಟ್ಕೊಂಡಿರ್ಬೋದು. ಸೊ ಯಾವಾಗ ಬ್ಯಾಂಕ್ಗಳ ಹತ್ರ ಈ ಎಸ್ ಎಲ್ ಆರಿಗೆ ಇಟ್ಟಿರುವಂಥ ಪರ್ಸೆಂಟೇಜ್ 19% ಸಮಥಿಂಗ್ ಎಸ್ ಎಲ್ ಆರ್ ಇರುತ್ತೆ. ಸೊ ಅಷ್ಟು ಅಮೌಂಟನ್ನು ಇಟ್ಕೋಬೇಕಾಗುತ್ತೆ. ಬಟ್ ಅದ್ರ ಮೇಲೆ ಕೂಡ ಸೆಕ್ಯೂರಿಟೀಸ್ನ ಇಟ್ಕೊಂಡು ರೆಪೋ ರೇಟಿಗೆ ಅವರು ಸೆಕ್ಯೂರಿಟೀಸ್ನ ಅಡ ಇಟ್ಟು ಹಣವನ್ನು ತೆಗೆದುಕೊಳ್ಬೋದು. ಬಟ್ ಯಾವಾಗ ಅವ್ರ ಹತ್ರ ಎಸ್ ಎಲ್ ಆರ್ ಹೊರತುಪಡಿಸಿ ಬೇರೆ ಸೆಕ್ಯೂರಿಟೀಸ್ ಇರೋದಿಲ್ವೋ ಆ ಎಸ್ ಎಲ್ ಆರಲ್ಲಿ ಕೆಲವು ಪ್ರಪೋರ್ಷನನ್ನು ಆರ್ ಬಿ ಐ ಹತ್ರ ಇಟ್ಬಿಟ್ಟು ದುಡ್ಡು ತೊಗೋಬೋದು. ಇಲ್ಲಾಂದರೆ ಆ ಕಂಡೀಷನ್ಗೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಕರಿತೀವಿ. ಎಸ್ ಎಲ್ ಆರಲ್ಲಿರುವಂಥ ಸೆಕ್ಯೂರಿಟೀಸನ್ನ ಇಟ್ಟು ಹಣ ತೆಗೆದುಕೊಂಡಾಗ ಅದನ್ನು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಕರಿತೀವಿ. ಇದು ಒಂದು ಎಕ್ಸ್ಟ್ರಾಡಿನರಿ ಪ್ರಾವಿಷನ್ ಇತ್ತೀಚೆಗೆ ಜಾರಿಗೆ ತಂದಿರುವಂಥದ್ದು. ಮೊದಲು ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್ ಅಷ್ಟೇ ಇರ್ತಿತ್ತು. ಈಗ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಹೇಳಿದ್ರೆ ಬ್ಯಾಂಕ್ಗಳಿಗೆ ಎಸ್ ಎಲ್ ಆರ್ ಏನು ಇಟ್ಕೊಂಡಿರ್ತಾರೆ ಅವ್ರ ಹತ್ರ ಕಂಪಲ್ಸರಿ ಮೇಂಟೈನ್ ಮಾಡಬೇಕು. ಅದನ್ನು ಹೊರತುಪಡಿಸಿ ಬೇರೆ ಸೆಕ್ಯೂರಿಟೀಸ್ ಇಲ್ಲದೆ ಇದ್ದಾಗ ಬಟ್ ಹಣದ ಅವಶ್ಯಕತೆ ಇದ್ದಾಗ ಬ್ಯಾಂಕ್ಗಳು ಆರ್ ಬಿ ಐ ಹತ್ರ ಎಸ್ ಎಲ್ ಆರ್ಗೆ ಅಂತ ಇಟ್ಟಿರುವಂಥ ಸೆಕ್ಯೂರಿಟೀಸ್ಗಳನ್ನು ಅಡ ಇಟ್ಟು ಹಣವನ್ನು ತೆಗೆದುಕೊಳ್ಬೋದು. ಇದನ್ನು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಕರಿತೀವಿ. ಆ್ಯಂಡ್ ಇದರ ಇಂಟ್ರೆಸ್ಟ್ ರೇಟ್ ರೆಪೋ ರೇಟ್ಗಿಂತ ಜಾಸ್ತಿನೇ ಇರುತ್ತೆ ಯಾವಾಗಲೂ. ಓಕೆನಾ? ಫೈನ್. ಸೊ ಇದು 3 ಟರ್ಮ್ಸ್ ಎಕಾನಮಿಕ್ ಸಂಬಂಧಪಟ್ಟಿದ್ದು.
ಐ ಹೋಪ್ ನಿಮಗಿದು ಅರ್ಥ ಆಗಿದೆ ಅಂತ ಹೇಳಿ. ಆ್ಯಂಡ್ ಅರ್ಥ ಆಗಿಲ್ಲದೆ ಇದ್ದರೆ ಮುಂದೆ ನಾವೇನು ಕೋರ್ಸಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದರಲ್ಲಿ ಎಕಾನಮಿಯ ಕ್ಲಾಸಸನ್ನು ಕೂಡ ನಾವು ಮಾಡ್ತೀವಿ. ಓಕೆನಾ? 4ನೇ ಪ್ರಶ್ನೆಗೆ ಹೋಗೋಣ. ಸೆಕ್ಷನ್ 124A ಫ್ರೀಕ್ವೆಂಟ್ಲಿ ಸೀನ್ ಇನ್ ನ್ಯೂಸ್ ಈಸ್ ರಿಲೇಟೆಡ್ ಟು. ಸೊ 124A ಸೆಕ್ಷನ್ ಏನಿದೆ ಅದು ಇತ್ತೀಚಿನ ದಿನಗಳಲ್ಲಿ ಬಹಳ ಬಾರಿ ಕೇಳಕ್ಕೆ ಸಿಗುತ್ತೆ. ಸೊ ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಸೆಡಿಷನ್. ಸೊ ಕನ್ಯಾಕುಮಾರ್ ಕೇಸ್ ಆಗಿರ್ಬೋದು ಅಥವಾ ರೀಸೆಂಟ್ ಡೆಲ್ಲಿ ಮೈನಾರಿಟಿ ಕಮಿಷನ್ ಅವರು ಮಾಡಿದಂಥ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂತೆ ಅವ್ರ ಮೇಲೆ ಸೆಡಿಷನ್ ಕೇಸನ್ನು ಹಾಕಿದೆ ಸರ್ಕಾರ. 124A ಅಡಿಯಲ್ಲಿ ಬರುತ್ತೆ. ಸೊ ಇದು ಬೇಸಿಕಲಿ ಸೆಡಿಷನ್ ಅಂತ ಹೇಳಿದರೆ ದೇಶದ್ರೋಹದ ಕೇಸ್. ದೇಶದ ವಿರುದ್ಧವಾಗಿ ಪಿತೂರಿ ನಡೆಸೋದಾಗಿರಲಿ, ದೇಶದ ಸರ್ಕಾರವನ್ನು ವೈಲೆಂಟ್ ಫಾರ್ಮ್ಸಲ್ಲಿ ಅಂದರೆ ಸರ್ಕಾರವನ್ನು ಕಿತ್ತಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಈ ರೀತಿಯ ಕಾರಣಗಳಿಂದ ಸೆಡಿಷನ್ ಕೇಸನ್ನು ಹಾಕಲಾಗುತ್ತೆ. ಆ್ಯಂಡ್ ಈ ಸೆಡಿಷನ್ ಅನ್ನೋದು ಇತ್ತೀಚಿನ ಆವಿಷ್ಕಾರ ಏನಲ್ಲ. ಈ ಸೆಡಿಷನ್ ಏನಿದೆ ಇದು ಆ್ಯಕ್ಟು ಭಾಳ ಹಿಂದೆ ಅಂದರೆ ಬ್ರಿಟಿಷರ ಕಾಲದಲ್ಲಿ ಜಾರಿಗೆ ಬಂದಂಥದ್ದು. ಬ್ರಿಟಿಷರು ಭಾರತೀಯರನ್ನು ಯಾರು ಬ್ರಿಟಿಷ್ ಸರ್ಕಾರದ ವಿರುದ್ಧ ಕೆಲಸ ಮಾಡ್ತಿರ್ತಾರೆ ಅವರ ಮೇಲೆ ಈ ಸೆಡಿಷನ್ ಚಾರ್ಜಸನ್ನು ಹಾಕ್ತಾಯಿತ್ತು. ಗಾಂಧೀಜಿ ಮೇಲೆ ಹಾಕಲಾಗಿದೆ, ಬಾಲ್ ಗಂಗಾಧರ್ ತಿಲಕ್ ಮೇಲೆ ಹಾಕಲಾಗಿದೆ, ಜವಾಹರ್ಲಾಲ್ ನೆಹರು ಮೇಲೂ ಹಾಕಲಾಗಿದೆ. ಹೀಗೆ ಹಲವಾರು ಜನರ ಮೇಲೆ ಸೆಡಿಷನ್ ಕೇಸನ್ನು ಹಾಕಲಾಗಿದೆ. ಓಕೆನಾ? ಸೊ ಸೆಕ್ಷನ್ 124A ಸೆಡಿಷನ್ ಕುರಿತಾಗಿ ಮಾತನಾಡುತ್ತೆ. ಫೈನ್. ಆ್ಯಂಡ್ ಪ್ರೊಮೋಟಿಂಗ್ ಎನಿಮಿಟಿ ಬಿಟ್ವೀನ್ ಗ್ರೂಪ್ಸ್ ಅದು 154 ಸೆಕ್ಷನಲ್ಲಿ ಬರುತ್ತೆ. ಸೊ ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಸೆಕ್ಷನ್ 124A ಅಂತ ಕೇಳಿದರೆ ಸೆಡಿಷನ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ? 5ನೇ ಪ್ರಶ್ನೆಗೆ ಹೋಗೋಣ. ರೈಟ್ ಟು ಆಕ್ಸೆಸ್ ಇಂಟರ್ನೆಟ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂಡರ್. ಸೊ ಜಾನ್ವರಿಯಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಲ್ಲಿ ಇದ್ರ ಕುರಿತಾಗಿ ಮಾತಾಗಿತ್ತು. ಜಮ್ಮು ಕಾಶ್ಮೀರ್ನಲ್ಲಿ ಆರ್ಟಿಕಲ್ 370 ತೆಗೆದ ನಂತರ ಅಲ್ಲಿಯ ಇಂಟರ್ನೆಟ್ಟನ್ನು ಮೊಟಕುಗೊಳಿಸಲಾಗಿತ್ತು, ಅಲ್ಲಿಯ ಇಂಟರ್ನೆಟ್ ಆಕ್ಸೆಸನ್ನು. ಸೊ ಇದರ ಕುರಿತಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅರ್ಜಿ ಬಂದಾಗ ಸುಪ್ರೀಂ ಕೋರ್ಟ್ ನೀಡಿದ ಜಡ್ಜ್ಮೆಂಟ್ನಲ್ಲಿ ಇಂಟರ್ನೆಟನ್ನು ಆಕ್ಸೆಸ್ ಏನಿದೆ ಅದು ಫಂಡಮೆಂಟಲ್ ರೈಟ್. ಆ್ಯಂಡ್ ಅದು ಯಾವ ಆರ್ಟಿಕಲ್ ಅಡಿಯಲ್ಲಿ ಬರುತ್ತೆ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅದು ಆರ್ಟಿಕಲ್ 19. ಇದಕ್ಕಿಂತ ಮುಂಚೆ ಕೇರಳ ಗೌರ್ಮೆಂಟ್ ಕೂಡ ಕೇರಳದಲ್ಲಿ ಹೈಕೋರ್ಟ್ ಕೂಡ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿರುತ್ತೆ. ಅದರಲ್ಲಿ ರೈಟ್ ಟು ಆಕ್ಸೆಸ್ ಇಂಟರ್ನೆಟ್ಟನ್ನು ಆರ್ಟಿಕಲ್ 21, ಆರ್ಟಿಕಲ್ 19 ಎರಡರಲ್ಲೂ ಕನ್ಸಿಡರ್ ಮಾಡಿರುತ್ತೆ. ಬಟ್ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಜಡ್ಜ್ಮೆಂಟ್ನಲ್ಲಿ ರೈಟ್ ಟು ಆಕ್ಸೆಸ್ ಇಂಟರ್ನೆಟ್ ಏನಿದೆ ಅದು ಆರ್ಟಿಕಲ್ 19 ಬರುತ್ತೆ. ಓಕೆನಾ? ಸೊ ರೈಟ್ ಟು ಆಕ್ಸೆಸ್ ಇಂಟರ್ನೆಟ್ ಯಾವ ಆರ್ಟಿಕಲ್ ಅಡಿಯಲ್ಲಿ ಫಂಡಮೆಂಟಲ್ ರೈಟ್ ಅಂತ ಕೇಳಿದರೆ ಆರ್ಟಿಕಲ್ 19 ಸರಿಯಾದ ಉತ್ತರ. 6ನೇ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಕಂಟ್ರೀಸ್ ಇಸ್ ನಾಟ್ ಅ ಪಾರ್ಟ್ ಆಫ್ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್. ಸೊ ಕೆಳಗಿನ ಯಾವ ಕಂಟ್ರಿ, ಇಲ್ಲಿ 4 ಕಂಟ್ರಿ ಏನು ಕೊಟ್ಟಿದ್ದೀನಿ, ಅವುಗಳಲ್ಲಿ ಯಾವುದು ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ನ ಮೆಂಬರ್ ಅಲ್ಲ ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಯಮನ್. ನೀವು ಇಲ್ಲಿ ನೋಡ್ಬೋದು ಈ ಪಾರ್ಟ್, ದಿಸ್ ಬೇಸಿಕಲಿ ಯಮನ್ ಇದು. ಸೊ ಪರ್ಷಿಯನ್ ಗಲ್ಫಿಗೆ ಯಾವ್ಯಾವ ಕಂಟ್ರಿಗಳು ಅಡ್ಜಾಯ್ನ್ ಆಗಿದೆ ಆ ಕಂಟ್ರಿಗಳೆಲ್ಲ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ನ ಮೆಂಬರ್ಸ್ ಆಗ್ತವೆ. ಸೊ ಪ್ರಸ್ತುತ 6 ಕಂಟ್ರೀಸ್ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ನ ಮೆಂಬರ್ ಆಗಿದ್ದಾವೆ. ಅವುಗಳಲ್ಲಿ ಕಟಾರ್, ಸೌದಿ ಅರೇಬಿಯಾ, ಒಮಾನ್, UAE, ಬಹ್ರೈನ್ ಮತ್ತು ಕುವೈಟ್ 6 ಕಂಟ್ರಿಗಳು. ಸೌದಿ ಅರೇಬಿಯಾ, ಒಮಾನ್, ಕಟಾರ್, ಕುವೈತ್ ಮತ್ತು ಬಹ್ರೈನ್ 6 ಕಂಟ್ರೀಸು ಒಟ್ಟು ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ನ ಮೆಂಬರ್ಸ್. ಯಾವ ಕಂಟ್ರಿ ಮೆಂಬರ್ ಅಲ್ಲ ಅನ್ನೋದು ಯಮನ್. ಯಾಕೆ ಮೆಂಬರ್ ಅಲ್ಲ ಅಂತ ಹೇಳಿದರೆ ಈ ಅರೇಬಿಯನ್ ಪೆನಿನ್ಸುಲಲ್ಲಿ ಇದ್ದರೂ ಕೂಡ ಪರ್ಷಿಯನ್ ಗಲ್ಫ್ಗೆ ಅದು ಓಪನ್ ಆಗೋದಿಲ್ಲ, ಆದ ಕಾರಣ ಅದನ್ನು ಮೆಂಬರ್ ಮಾಡಲಾಗಿಲ್ಲ. ಓಕೆನಾ? ಓಪನ್ ಆಗಿ ಕೂಡ ಮೆಂಬರ್ ಆಗದೆ ಇರೋದು ಇರಾಕ್. ಓಕೆನಾ? ಇಲ್ಲಿ ನೋಡ್ತಿದ್ದೀರಲ್ಲ ಈ ಪೋರ್ಷನ್, ಇದು ಇರಾಕ್. ಸೊ ಇರಾಕ್ ಪರ್ಷಿಯನ್ ಗಲ್ಫಿಗೆ ಓಪನ್ ಆದರೂ ಕೂಡ ಮೆಂಬರ್ ಆಗೋದಿಲ್ಲ. ಆ್ಯಂಡ್ ಇರಾನ್ ಮತ್ತು ಸೌದಿ ಅರೇಬಿಯಾ ನಡುವೆ ಸಂಬಂಧ ಚೆನ್ನಾಗಿಲ್ಲದಿರೋ ಕಾರಣ ಇರಾನ್ ಮೆಂಬರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ? ಫೈನ್. ಸೊ ಇದಿಷ್ಟು ನೆನ್ಪಿಟ್ಕೊಳ್ಳಿ. ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ನ ಮೆಂಬರ್ ಯಾರು ಅಲ್ಲ ಅನ್ನೋ ಪ್ರಶ್ನೆಗೆ ಯಮನ್ ಇಲ್ಲಿ ಸರಿಯಾದ ಉತ್ತರ. ಫೈನ್. 7ನೇ ಪ್ರಶ್ನೆಗೆ ಹೋಗೋಣ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಡಸ್ ನಾಟ್ ಡೀಲ್ ವಿತ್ ಕೇಸಸ್ ರಿಲೇಟೆಡ್ ಟು. ಸೊ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಯಾಕೆ ನ್ಯೂಸಲ್ಲಿ ಇತ್ತು ಅಂತ ಹೇಳಿದರೆ, ನೆನ್ನೆ ನಾವು ವಿಶಾಖಪಟ್ಟಣಂನಲ್ಲಿ ಆದಂಥ ಗ್ಯಾಸ್ ಲೀಕ್ ಟ್ರಾಜಿಡಿ ಬಗ್ಗೆ ಮಾತನಾಡ್ತಿದ್ವಿ. ಸೊ NGT ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ, 50 ಕೋಟಿ ಕಾಂಪನ್ಸೇಷನನ್ನು ಕೊಡಬೇಕು ಪರ್ಟಿಕ್ಯುಲರ್ LG ಕಂಪನಿ ಏನಿದೆ. ಸೊ ಅವರು LG ಪಾಲಿಮರ್ಸ್ ಅವರು 50 crores ಆಫ್ ಅಮೌಂಟನ್ನು ಕಾಂಪನ್ಸೇಷನ್ ಆಗಿ ಕೊಡಬೇಕು ಅಂತ ಹೇಳಿ NGT ಒಂದು ಆರ್ಡರ್ನ ಪಾಸ್ ಮಾಡಿದೆ. ಸೊ ಹಾಗಾಗಿ NGT ನ್ಯೂಸ್ನಲ್ಲಿತ್ತು. NGT ಅಂದರೆ ಏನು ಅಂತ ಹೇಳಿದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಲು 2010ರಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆ್ಯಕ್ಟ್ ಮೂಲಕ ಇದರ ಸ್ಥಾಪನೆ ಆಗುತ್ತೆ. ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಭಾರತದಲ್ಲಿ ಎನ್ವೈರ್ಮೆಂಟ್ ಸಂಬಂಧಪಟ್ಟ ಕೇಸಸ್ ಏನಿದೆ ಅವುಗಳು ಸ್ಪೀಡಿಯಾಗಿ ಡಿಸ್ಪೋಸಲ್ ಆಗಬೇಕು, ಅವುಗಳನ್ನು ವರ್ಷಾನುಗಟ್ಟಲೆ ಎಳ್ಕೊಂಡು ಹೋಗಬಾರ್ದು, ಅದರಿಂದ ಇಂಪ್ಯಾಕ್ಟ್ ಜಾಸ್ತಿ ಆಗ್ತದೆ. ಒಂದು ಕೇಸ್ ಏನಾದರೂ ಎನ್ವೈರ್ಮೆಂಟ್ ಕುರಿತಾಗಿ ಯಾರಾದರೂ ಲಾಂಚ್ ಮಾಡಿದರೆ ಅದನ್ನು 10-15 ವರ್ಷ ಆಗೋಷ್ಟರಲ್ಲಿ ಅದರ ಇಂಪ್ಯಾಕ್ಟಿಂದಾಗಿ ಆ ಮೂಲ ಉದ್ದೇಶ ಏನಿರುತ್ತೆ ಅದೇ ಹೋಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಕೆಲಸ ಮಾಡುತ್ತೆ.
ಕೆಲವೊಂದು ಕೇಸಸ್ಗಳನ್ನ ನೆನಪಿಸ್ಕೋಬೋದು ನಾವು. ಆರ್ಟ್ ಆಫ್ ಲಿವಿಂಗ್, ಯಮುನಾ ದಂಡೆ ಮೇಲೆ ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಗುರೂಜಿ ಏನಿದ್ದಾರೆ ಅವರು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಸೊ ಅದರಿಂದ ಇರಿಪರೇಬಲ್ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಒಂದು ಕೇಸ್ ಫೈಲ್ ಆಗಿತ್ತು NGTಯಲ್ಲಿ. ಸೊ NGT ಅದನ್ನು ಪರಿಗಣಿಸಿ 5 ಕೋಟಿ ಕಾಂಪನ್ಸೇಷನನ್ನು ಕೊಡಲಿಕ್ಕೆ ಫೈನನ್ನು ಕೂಡ ಇಂಪೋಸ್ ಮಾಡಿತ್ತು ಆರ್ಟ್ ಆಫ್ ಲಿವಿಂಗ್ ಮೇಲೆ. ಓಕೆನಾ. ಸೊ ಇವಾಗ ವಿಶಾಖಪಟ್ಟಣದ LG ಪಾಲಿಮರ್ಸ್ 50 ಕೋಟಿ ಕಾಂಪನ್ಸೇಷನ್ ಕೊಡಬೇಕು ಅಂಥೇಳಿ NGT ಒಂದು ಆರ್ಡ್ರನ್ನು ಪಾಸ್ ಮಾಡಿದೆ. ಸೊ NGT ಚೇರ್ಪರ್ಸನ್ ಬಂದು ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ತಾರೆ, ಮತ್ತು 10ರಿಂದ 20 ಮೆಂಬರ್ಸ್, 10 to 10 ಮಿನಿಮಮ್ 10 ಮತ್ತು ಮ್ಯಾಕ್ಸಿಮಮ್ 20 ಮೆಂಬರ್ಸ್ ಜುಡಿಷಿಯಲ್ ಮೆಂಬರ್ಸ್ ಒಂದು 10 ಜನ ಇರ್ತಾರೆ. ಮತ್ತು ಅದ್ರ ಜೊತೆಗೆ ಎನ್ವೈರ್ಮೆಂಟಲ್ ಇಶ್ಯೂಗಳಲ್ಲಿ ಎಕ್ಸ್ಪರ್ಟ್ ಯಾರು ಇರ್ತಾರೆ ಅವರು ಕೂಡ ಒಂದು 10ರಿಂದ 20 ಜನ ಇರ್ತಾರೆ. ಮ್ಯಾಕ್ಸಿಮಮ್ 20 ಜನ ಇರ್ಬೋದು. ಇದು ಆ್ಯಕ್ಚುಲಿ ಪ್ಯಾನಲಲ್ಲಿ ಇರುತ್ತೆ. NGT ಪ್ಯಾನಲಲ್ಲಿ ಚೇರ್ಪರ್ಸನ್ ಬಂದು ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ತಾರೆ. ಓಕೆನಾ. ಸೊ ಗ್ರೀನ್ ಟ್ರಿಬ್ಯುನಲ್ ಅಡಿಯಲ್ಲಿ ಫೈನ್ಸ್ ಪೇ ಮಾಡಲಿಕ್ಕೆ ಹೇಳ್ಬೋದು, ಪೆನಾಲ್ಟಿ ಕಟ್ಟಕ್ಕೆ ಹೇಳುತ್ತೆ, ಇಲ್ಲಾಂದರೆ ಕಾಂಪನ್ಸೇಷನ್ ಕೊಡಲಿಕ್ಕೆ, ಡ್ಯಾಮೇಜನ್ನು ಏನು ಡ್ಯಾಮೇಜ್ ಆಗಿದೆ ಅದನ್ನು ಸರಿಪಡಿಸಲಿಕ್ಕೆ ಕೂಡ ಆರ್ಡರನ್ನು ಕೊಡ್ಬೋದು. ಈ ರೀತಿಯ ಪವರ್ಗಳನ್ನು NGTಗೆ ಕೊಡಲಾಗಿದೆ. ಸೊ NGT ಬೇಸಿಕಲಿ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಮೇಲೆ ಕೆಲಸ ಮಾಡುತ್ತೆ. ಪ್ರಿಕಾಷನ್ ಪ್ರಿನ್ಸಿಪಲ್ ತೆಗೆದುಕೊಳ್ಳುತ್ತೆ. ಅಂದರೆ ಪ್ರಿಕಾಷನ್ ಯಾವಾಗಲೂ ಮುಂಚೆ ಇರಬೇಕು ಏನೇ ಪ್ರಾಜೆಕ್ಟ್ ತೆಗೆದುಕೊಳ್ಳೋದ್ರಲ್ಲೂ, ಮತ್ತು ಯಾರು ಪೊಲ್ಯೂಟ್ ಮಾಡ್ತಾನೆ ಆತನೇ ಪೇ ಮಾಡಬೇಕು ಅನ್ನೋ ಪ್ರಿನ್ಸಿಪಲ್ ಅಡಿಯಲ್ಲೂ ಕೂಡ ಜಡ್ಜ್ಮೆಂಟನ್ನು ಕೊಡುತ್ತೆ. ಓಕೆನಾ. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದುಬಿಟ್ಟು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಆಪ್ಷನ್ 3. NGT ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಆಗಿರ್ಬೋದು, ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಗಿರ್ಬೋದು, ಏರ್ ಪೊಲ್ಯೂಷನ್ ಆ್ಯಕ್ಟ್ ಆಗಿರ್ಬೋದು, ವಾಟರ್ ಪೊಲ್ಯೂಷನ್ದು ಆ್ಯಕ್ಟ್ ಆಗಿರ್ಬೋದು, ವಾಟರ್ ಪೊಲ್ಯೂಷನ್ ಸೆಸ್ ಆ್ಯಕ್ಟ್ ಕೂಡ ಇದೆ ಅದು ಆಗಿರ್ಬೋದು, ಮತ್ತು 2002 ಬಂದಂಥ ಬಯೋಡೈವರ್ಸಿಟಿ ಆ್ಯಕ್ಟ್ ಆಗಿರ್ಬೋದು, ಆ್ಯಂಡ್ ಪಬ್ಲಿಕ್ ಲಯಬಿಲಿಟಿ ಇನ್ಶೂರೆನ್ಸ್ ಏನಿದೆ ಆ್ಯಕ್ಟು. ಈ 7 ಆ್ಯಕ್ಟ್ಗಳ ಅಡಿಯಲ್ಲಿ ಏನು ಕೇಸಸ್ ಫೈಲ್ ಆಗುತ್ತೆ ಅದನ್ನು NGT ಹಿಯರ್ ಮಾಡುತ್ತೆ. ಎಕ್ಸೆಪ್ಟ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಏನಿದೆ ಇದನ್ನು ಹೊರತುಪಡಿಸಿ. ಓಕೆನಾ. ಇದೊಂದು ಎಕ್ಸೆಪ್ಷನ್, ಇದನ್ನು ನೆನ್ಪಿಟ್ಕೊಳ್ಳಿ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ NGT ಅಡಿಯಲ್ಲಿ ಬರೋದಿಲ್ಲ. ಓಕೆ, ಫೈನ್. 8ನೇ ಪ್ರಶ್ನೆಗೆ ಹೋಗೋಣ. ಟ್ರೈನ್ ಸ್ಟಾರ್ಟೆಡ್ ಬೈ ರೈಲ್ವೇಸ್ ಟು ಇವ್ಯಾಕ್ಯುವೇಟ್ ಮೈಗ್ರೆಂಟ್ ಲೇಬರ್ ಆರ್ ಕಾಲ್ಡ್ ಆಸ್ ಶ್ರಮಿಕ್ ಟ್ರೈನ್ಸ್ ಅಂತ ಕರೀತಾರೆ, ಶ್ರಮಿಕ್ ಎಕ್ಸ್ಪ್ರೆಸ್ ಅಂತ ಕೂಡ ಕರೀತಾರೆ. ಇದು ಸಿಂಪಲ್ ಕ್ವಶನ್, ಭಾಳ ನ್ಯೂಸ್ನಲ್ಲಿತ್ತು. ಸೊ ಕೆಲವು ಸ್ಟೇಟ್ಸ್ಗಳಲ್ಲಿ ಪರ್ಮಿಷನ್ ಕೊಡದೇ ಇರುವಂಥದ್ದು, ಅಮಿತ್ ಶಾ ಅವರು ಹೋಮ್ ಮಿನಿಸ್ಟರು ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ಗೆ ಒಂದು ಲೆಟ್ರು ಕೂಡ ಬರೆದಿದ್ರು, ಅಲೋ ಮಾಡಬೇಕು ಮೈಗ್ರೆಂಟ್ಸನ್ನು ನಿಮ್ಮ ಸ್ಟೇಟಿಗೆ ವಾಪಸ್ ಬರಲಿಕ್ಕೆ ಅಂತ ಹೇಳಿ. ಸೊ ಅದು ಪೊಲಿಟಿಕಲ್ಲಿ ಭಾಳ ನ್ಯೂಸ್ನಲ್ಲಿ ಇತ್ತು. ಸೊ ಶ್ರಮಿಕ್ ಟ್ರೈನ್ಸ್ ಅನ್ನೋದು ಸರಿಯಾದ ಉತ್ತರ. ಓಕೆನಾ. 9ನೇ ಪ್ರಶ್ನೆಗೆ ಹೋಗೋಣ. ಲಿಪುಲೇಕ್ ಪಾಸ್ ಇಸ್ ಲೊಕೇಟೆಡ್ ಇನ್ ದ ಸ್ಟೇಟ್ ಆಫ್. ಸೊ ಲಿಪುಲೇಕ್ ಪಾಸ್ ಬಂದುಬಿಟ್ಟು ಇಲ್ಲಿ ನೋಡ್ಬೋದು, ಇದು ಉತ್ತರಾಖಂಡ್ನ ಬೌಂಡ್ರಿ. ಇದು ಉತ್ತರಾಖಂಡ್, ನೇಪಾಳ್ ಮತ್ತು ಚೈನಾದ ಬಾರ್ಡರ್ನಲ್ಲಿ ಲಿಪುಲೇಕ್ ಪಾಸ್ ಬರುತ್ತೆ. ಸೊ ಇದು ಯಾಕೆ ನ್ಯೂಸಲ್ಲಿ ಇತ್ತು ಅಂತ ಹೇಳಿದರೆ, ಮೌಂಟ್ ಕೈಲಾಶ್ ಅಥವಾ ಮಾನಸ್ ಸರೋವರ್ ಯಾತ್ರೆ ಏನಿದೆ ಅದರ ಕುರಿತಾಗಿ ಭಾರತದಿಂದ 3 ರೂಟ್ ಇದೆ. ಒಂದು ನೇಪಾಳ್ ಮೂಲಕ ಹೋಗ್ಬೋದು, ಸೊ ಅದು ನಮಗೆ ಇಂಪಾರ್ಟೆಂಟ್ ಅಲ್ಲ, ನೇಪಾಳ್ಗೆ ಹೋಗಬೇಕು. ಎರಡನೇದು ಉತ್ತರಾಖಂಡಿಂದ ಹೋಗುವಂಥದ್ದು, ಉತ್ತರಾಖಂಡಲ್ಲಿ ಲಿಪುಲೇಕ್ ಪಾಸ್ ದಾಟಿ ಹೋಗಬೇಕಾಗುತ್ತೆ. ಸೊ ಈ ರೂಟ್ ಏನಿದೆ, ಈ ರೂಟಲ್ಲಿ ಸೆಂಟ್ರಲ್ ಗೌರ್ಮೆಂಟು ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಏನಿದೆ, ಡಿಫೆನ್ಸ್ ಮಿನಿಸ್ಟ್ರಿಯ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ನಾವೇನು ಡಿಸ್ಕಸ್ ಮಾಡಿದ್ದೀವಿ, ಅವರು ಅಲ್ಲಿ ರೋಡ್ಸನ್ನು ಕನ್ಸ್ಟ್ರಕ್ಟ್ ಮಾಡಿದರು. ಸೊ ಅದರ ಇನಾಗ್ರೇಷನನ್ನು ಡಿಫೆನ್ಸ್ ಮಿನಿಸ್ಟ್ರು ಮಾಡಿದರು. ಸೊ ಆ ನಿಟ್ಟಿನಲ್ಲಿ ಇದು ನ್ಯೂಸ್ನಲ್ಲಿತ್ತು. ಈ ಒಂದು ಕನ್ಸ್ಟ್ರಕ್ಷನಿಂದಾಗಿ 5 ದಿನ ನಡೀತಿದ್ದಂಥ ಜರ್ನಿ ವಾಕೇಬಲ್ ಜರ್ನಿ ಆಗ್ತಿತ್ತದು. ಸೊ ಅದನ್ನು ಇವಾಗ ಮೋಟರ್ ರೋಡಿಗೆ ಅಲೋ ಮಾಡಿಕೊಟ್ಟಿದ್ದಾರೆ. ಸೊ 5 ಡೇಸ್ ಜರ್ನಿ ಜಸ್ಟ್ 2 ಡೇಸಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಇದು ಇಂಪಾರ್ಟೆನ್ಸ್, ಯಾಕೆ ಈ ರೋಡ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಈ ಪರ್ಟಿಕ್ಯುಲರ್ ರೋಡ್ ಎಂಡ್ ಆಗೋದು ಚೈನಾ ಬಾರ್ಡ್ರಿಂದ 14 ಕಿಲೋಮೀಟರ್ ದೂರದಲ್ಲೇ ಎಂಡ್ ಆಗುತ್ತೆ. ಅಷ್ಟು ಹತ್ತಿರ ಗಂಟ ರೋಡ್ಸ್ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಓಕೆನಾ. ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಈ ಕನ್ಸ್ಟ್ರಕ್ಷನನ್ನು ಮಾಡ್ತಾ ಇದೆ. ಆ್ಯಂಡ್ ಮಾನಸ್ ಸರೋವರ್ಗೆ ಇನ್ನೊಂದು ರೂಟ್ ಏನು ಹೇಳಿದ್ನಲ್ಲ, ಅದು ರೀಸೆಂಟಾಗಿ ಒಂದು 2-3 ಇಯರ್ಸ್ ಬ್ಯಾಕ್ ಸ್ಟಾರ್ಟ್ ಆಗಿರೋವಂಥದ್ದು. ಸಿಕ್ಕಿಂನ ನಾಥುಲಾ ಪಾಸ್ ಏನಿದೆ ಅದರ ಮೂಲಕ ಹೋಗುವಂಥದ್ದು. ಓಕೆನಾ, ಫೈನ್. ಸೊ ಲಿಪುಲೇಕ್ ಪಾಸ್ ಮತ್ತು ನಾಥುಲಾ ಪಾಸ್ ಎರಡು ನೆನ್ಪಿಟ್ಕೊಳ್ಳಿ, ಎರಡು ಕೈಲಾಶ್ ಮಾನಸ್ ಸರೋವರ ಯಾತ್ರೆಯಲ್ಲಿ ಕೈಗೊಳ್ಳುವಂಥದ್ದು. ಆ್ಯಂಡ್ ಇದು ಕೂಡ ನ್ಯೂಸಲ್ಲಿತ್ತು ಇತ್ತೀಚೆಗೆ. ಸಿಕ್ಕಿಂನ ಟೂರಿಸಂ ಮಿನಿಸ್ಟರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು, ಜೂನ್ನಿಂದ ಏನು ಈ ನಾಥುಲಾ ಪಾಸ್ ಓಪನ್ ಆಗಬೇಕಿತ್ತು ಫಾರ್ ಮಾನಸ್ ಸರೋವರ್ ಯಾತ್ರೆ, ಈ ವರ್ಷ ಓಪನ್ ಆಗೋದಿಲ್ಲ ಅಂಥೇಳಿ. ಸೊ ಅದು ಕೂಡ ನ್ಯೂಸಲ್ಲಿತ್ತು. ಓಕೆನಾ, ಫೈನ್. ಲಿಪುಲೇಕ್ ಪಾಸ್ ಬಂದು ಉತ್ತರಾಖಂಡಲ್ಲಿದೆ, ನಾಥುಲಾ ಪಾಸ್ ಬಂದು ಸಿಕ್ಕಿಮಲ್ಲಿದೆ. ಫೈನ್. 10ನೇ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಟರ್ಟಲ್ ಸ್ಪೀಷೀಸ್ ಅರೈವ್ ಎಟ್ ರಿಷಿಕುಲಿಯಾ ರೂಕರಿ ಫಾರ್ ಮಾಸ್ ನೆಸ್ಟಿಂಗ್ ಎವ್ರಿ ಸಮ್ಮರ್. ಸೊ ಮಾರ್ಚ್ ಏಪ್ರಿಲ್ ಸುಮಾರಿಗೆ ನಾರ್ದರ್ನ್ ಹೆಮಿಸ್ಫಿಯರಿಂದ ಅಥವಾ ಪೆಸಿಫಿಕ್ ಓಷನಿಂದ ಮಾಸ್ ನೆಸ್ಟಿಂಗಿಗೆ ಪ್ರತಿ ವರ್ಷ ಒಂದು ಟರ್ಟಲ್ ಸ್ಪೀಷೀಸ್ ಒಡಿಶಾ ಕೋಸ್ಟಿಗೆ ಬಂದು ರೀಚ್ ಆಗುತ್ತೆ. ರಿಷಿಕುಲಿಯಾ ರೂಕರಿ ಏನಿದೆ ಮತ್ತು ಬಿಟರ್ಕನಿಕಾ ಸ್ಯಾಂಚುರಿ ಏನಿದೆ ಅಲ್ಲಿ ಬಂದು ಮಾಸ್ ನೆಸ್ಟಿಂಗನ್ನು ಮಾಡುತ್ತೆ. ಆ್ಯಂಡ್ ಅಲ್ಲಿ ಏನು ಎಕ್ಸ್ ಲೇ ಮಾಡುತ್ತೆ ಅದು ಆ ಬೀಚ್ನ ಹೀಟಿಗೆ
ಮರಿಯಾಗಿ ನೀವು ಇಲ್ಲಿ ನೋಡ್ಬೋದು, ಇವೆಲ್ಲವೂ ಕೂಡ ಆಲಿವ್ ರಿಡ್ಲಿ ಟರ್ಟಲ್ ಸ್ಪೀಷೀಸ್ನ ಮರಿಗಳು. ಸೊ ಆ್ಯಂಡ್ ಅವು ಆಮೇಲೆ ಸಮುದ್ರಕ್ಕಿಳಿದು ಹೋಗಿಬಿಡ್ತವೆ, ಪುನಃ ನೆಕ್ಸ್ಟ್ ಸಮ್ಮರ್ಗೆ ಮತ್ತೆ ಬರ್ತವೆ. ಸೊ ಇದಕ್ಕೆ ಸರಿಯಾದ ಉತ್ತರ 10 ಆಪ್ಷನ್ 2 ಆಲಿವ್ ರಿಡ್ಲಿ ಟರ್ಟಲ್ಸ್. 11ನೇ ಪ್ರಶ್ನೆಗೆ ಹೋಗೋಣ. ಹೂ ಇಸ್ ದ ಪ್ರೆಸೆಂಟ್ ಪ್ರೆಸಿಡೆಂಟ್ ಆಫ್ ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ? ಇದಕ್ಕೆ ಸರಿಯಾದ ಉತ್ತರ TS ನಾಗಾಭರಣ. ಇನ್ನುಳಿದಂತೆ ದಯಾನಂದ ಕತ್ತಲಸಾರ ಬಂದು ತುಳು ಸಾಹಿತ್ಯ ಅಕಾಡೆಮಿ ಏನಿದೆ ಅದರ ಅಧ್ಯಕ್ಷರು. ಲಕ್ಷ್ಮೀನಾರಾಯಣ ಕದಗಜ್ಜೆ ಬಂದು ಅವರು ಅರೆಭಾಷೆ ಸಾಹಿತ್ಯ ಅಕಾಡೆಮಿಯ ಪ್ರೆಸಿಡೆಂಟ್. ಡಾಕ್ಟರ್ ಪಾರ್ವತಿ ಅಪ್ಪಯ್ಯ ಅವರು ಬಂದು ಕೊಡವ ಸಾಹಿತ್ಯ ಅಕಾಡೆಮಿಯ ಪ್ರೆಸಿಡೆಂಟ್. ಇವೆಲ್ಲವೂ ಕೂಡ ಸ್ಟೇಟ್ ಗೌರ್ಮೆಂಟ್ ಅಡಿಯಲ್ಲಿರುವಂಥ ವೇರಿಯಸ್ ಅಕಾಡೆಮೀಸು, ಅವುಗಳ ಅಧ್ಯಕ್ಷರು ಇವರು. ಸೊ ಕೇಳ್ಬೋದು, ಕೇಳ್ದೇ ಇರ್ಬೋದು, ಬಟ್ ತಿಳ್ಕೊಳ್ಳೋದು ಕರ್ತವ್ಯ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ. ಈ ನ್ಯೂಸಲ್ಲಿತ್ತು, ನಾಗಭರಣ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು, ಈ ಬಾರಿ ಯಾವುದೇ ಪ್ರಶಸ್ತಿಗಳನ್ನು ಕೊಡಲಾಗೋದಿಲ್ಲ ಅಂತೇಳಿ ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿಯ ಪ್ರೆಸಿಡೆಂಟ್ ನಾಗಭರಣ ಅವರು. ಓಕೆನಾ. ಆ್ಯಂಡ್ ಪ್ಯಾಟ್ರಿಯಾಟ್ ಮಿಸೈಲ್ ಸಿಸ್ಟಮ್ ಇಸ್ ಆಫ್ ವಿಚ್ ಕಂಟ್ರಿ? ಸೊ ಇದು ನ್ಯೂಸಲ್ಲಿ ಯಾಕಿತ್ತು ಅಂತ ಹೇಳಿದರೆ, ಸೌದಿ ಅರೇಬಿಯಾದಲ್ಲಿ 4 ಪ್ಯಾಟ್ರಿಯಾಟ್ ಮಿಸೈಲ್ ಸಿಸ್ಟಮ್ಸನ್ನು USA ಪ್ಲೇಸ್ ಮಾಡಿತ್ತು, ಅದನ್ನು ವಾಪಸ್ ತೆಗೆದುಕೊಳ್ತಾ ಇದೆ. ಸೊ ಇದು ರೀಸೆಂಟಾಗಿ ಒಂದು ಬಾಂಬಿಂಗ್ ಆಗಿತ್ತು, ಡ್ರೋನಲ್ಲಿ ಬಾಂಬಿಂಗ್ ಮಾಡಿದರು. ಇಲ್ಲಿ ನೀವು ನೋಡ್ಬೋದು, ಇದು ಯಮನ್ ಏನಿದೆಯಲ್ಲ, ಯಮನ್ನಲ್ಲಿ ಕ್ರೈಸಿಸ್ ಭಾಳ ವರ್ಷಗಳಿಂದ ನಡೀತಾ ಇದೆ. ಇಲ್ಲಿಯ ಗೌರ್ಮೆಂಟ್ ಏನಿದೆ, ಮನ್ಸೂರ್ ಹಾದಿ ಏನಿದ್ದಾರೆ ಅಲ್ಲಿಯ ಪ್ರೆಸಿಡೆಂಟು, ಅವರನ್ನು ಸೌದಿ ಅರೇಬಿಯಾ ಬ್ಯಾಕ್ ಮಾಡುತ್ತೆ. ಮತ್ತು ಅಲ್ಲಿಯ ರಿಬಲ್ಸ್ ಏನಿದೆ, ಹೌತಿ ಅಂತ ಹೇಳಿ ಒಂದು ಗ್ರೂಪಿಂಗ್ ಇದೆ ಅಲ್ಲಿ. ಸೊ ಆ ಗ್ರೂಪಿಂಗನ್ನು ಇರಾನ್ ಅವರನ್ನು ಸಪೋರ್ಟ್ ಮಾಡುತ್ತೆ. ಓಕೆನಾ. ಹೌತಿ ಅಂತ ಹೇಳೋ ಒಂದು ಗ್ರೂಪಿಂಗ್ ಇದೆ. ಸೊ ಅವರು ಆ್ಯಕ್ಚುಲಿ ಗೌರ್ಮೆಂಟ್ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಬೇಸಿಕಲಿ ಯಮನ್ ಬಂದು ಒಂದು ಬ್ಯಾಟಲ್ ಫೀಲ್ಡ್ ಆಗಿದೆ. ಸೌದಿ ಅರೇಬಿಯಾ ಮತ್ತು ಇರಾನ್ ಫೈಟ್ ಮಾಡ್ತಾ ಇದೆ. ಸೇಮ್ ಥಿಂಗ್ ಇರಾಕಲ್ಲಿ ನಡೆದಂಗೆ ಯಮನಲ್ಲೂ ಕೂಡ ನಡೀತಾ ಇದೆ. ಆ್ಯಂಡ್ ಲೆಬನಾನಲ್ಲೂ ಕೂಡ ಸೇಮ್ ಪರಿಸ್ಥಿತಿ. ಸೌದಿ ಅರೇಬಿಯಾ ಒಂದು ಕಡೆ ಇದೆ, ಇರಾನ್ ಒಂದು ಕಡೆ ಇದೆ. ಇವುಗಳು ಜಸ್ಟ್ ಬ್ಯಾಟಲ್ ಫೀಲ್ಡ್ ಆಗ್ತಿದ್ದಾವೆ. ಸೌದಿ ಅರೇಬಿಯಾ ಮತ್ತು ಇರಾನ್ ಫೈಟ್ ಮಾಡ್ತಿದ್ದಾವೆ. ಸೊ ಯಾಕೆ ಈ ಪ್ಯಾಟ್ರಿಯಾಟ್ ಮಿಸೈಲ್ ಸಿಸ್ಟಮನ್ನು ಸೌದಿ ಅರೇಬಿಯಾದಲ್ಲಿ ತಂದಿಡಲಾಗಿತ್ತು ಅಂತ ಹೇಳಿದರೆ, ರೀಸೆಂಟಾಗಿ ಯಮನ್ನ ಹೌತಿ ರೆಬಲ್ಸ್ ಏನಿದ್ದಾರೆ, ಇಲ್ಲೇ ಯಮನ್ನಿಂದ ಬಾರ್ಡರ್ ಕ್ರಾಸ್ ಮಾಡಿ ಸೌದಿ ಅರೇಬಿಯಾದ ಆಯಿಲ್ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಆಯಿಲ್ ಡ್ರಿಲ್ಸ್ ಎಲ್ಲಿದ್ದಾವೆ, ಡ್ರಿಲ್ಲಿಂಗ್ ಕಂಪನೀಸ್, ಅವುಗಳ ಮೇಲೆ ಅಟ್ಯಾಕ್ ಮಾಡಿದ್ವು. ಸೊ ಡ್ರೋನ್ ಮೂಲಕ ಅಟ್ಯಾಕ್ ನಡೆದಿತ್ತು. ಸೊ ಇದರ ನಂತರ USA ಪ್ಯಾಟ್ರಿಯಾಟ್ ಮಿಸೈಲ್ ಸಿಸ್ಟಮ್ಸನ್ನು ತಂದು ಸೌದಿ ಅರೇಬಿಯಾದಲ್ಲಿ ಇಡಲಾಗಿತ್ತು. ಆ್ಯಂಡ್ ಅದನ್ನು ಈಗ ವಾಪಸ್ ತೆಗೆದುಕೊಳ್ತಿದೆ. ಓಕೆನಾ. ಸೊ ಇದು ಸರಿಯಾದ ಉತ್ತರ ಆಪ್ಷನ್ 3 USA. ಸೊ ಇದು ಇವತ್ತಿನ ಕ್ಲಾಸ್. ಆ್ಯಂಡ್ ಕ್ಲಾಸಸ್ ನಿಮಗೆ ಇಷ್ಟ ಆಗ್ತಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಆ್ಯಂಡ್ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಸೊ ಅವರು ಕೂಡ ಇದರಿಂದ ಬೆನಿಫಿಟನ್ನು ಪಡೆದುಕೊಳ್ಳಿ. ಯಾರು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಇನ್ನೂ ಫಾಲೋ ಮಾಡ್ತಿಲ್ವೋ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗುತ್ತೆ. ದಯವಿಟ್ಟು ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡಿ ಪ್ರತಿನಿತ್ಯದ ಅಪ್ಡೇಟ್ಗಳನ್ನು ನೀವು ಅಲ್ಲಿ ಪಡ್ಕೋಬೋದು. ಓಕೆನಾ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.